ಒತ್ತಡದ ಜೀವನದಲ್ಲಿ ಮಾನಸಿಕ ಅಸ್ವಸ್ಥರಾಗದೆ ಸೂಕ್ತ ಚಿಕಿತ್ಸೆಗೆ ಸಲಹೆಯನ್ನು ಪಡೆದುಕೊಳ್ಳಿ. ಸುವರ್ಣ ಕರೆ. ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಂಗಲ್ ಖಾನಾಪುರ ವ್ಯಾಪ್ತಿಯ ಜಾಲಿಬೆಂಚಿ ಗ್ರಾಮದಲ್ಲಿ ಉಚಿತವಾಗಿ ಮೆಗಾ ಹೆಲ್ತ್ ಕ್ಯಾಂಪ್ ಅನ್ನು 100 ಜನರಿಗಾಗಿ ಹಮ್ಮಿಕೊಂಡಿದ್ದರು. ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಒತ್ತಡದ ಜೀವನದಲ್ಲಿ ಮಾನಸಿಕ ಅಸ್ವಸ್ಥರಾಗದೆ ಸೂಕ್ತ ವೈದ್ಯರಿಂದ ಸಲಹೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಸುವರ್ಣ ಕರೆಯನ್ನು ನೀಡಿದರು. ಜಾಲಿಬೆಂಚಿ ಗ್ರಾಮದಲ್ಲಿ 100 ಜನರಿಗೆ ಮಾನಸಿಕ ಆರೋಗ್ಯ ಕುರಿತು ಆಪ್ತ ಸಮಾಲೋಚಕರು ಸುವರ್ಣ ಅವರು ಒತ್ತಡದ ದೈನಂದಿನ ಬದುಕಿನಲ್ಲಿ ಮಹಿಳೆಯರು ಯಾವುದೇ ಒತ್ತಡಕ್ಕೆ ಸಮಸ್ಯೆಯಿಂದ ಬಳಲುವ ಬದಲು ಯಾವುದೇ ಮುಜುಗರ ಪಡದೆ ಸೂಕ್ತ ವೈದ್ಯರೊಂದಿಗೆ ತಮ್ಮ ಸಮಸ್ಯೆ ಬಗ್ಗೆ ತಿಳಿಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ಮುಂದಾಗಬೇಕು. ಮಾನಸಿಕ ಅಸ್ವಸ್ಥತೆಯಿಂದ ಹೊರಬರಲು ಸೂಕ್ತ ಸಲಹೆಯನ್ನು ನೀಡಿದರು. ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಮತ್ತು ಜಿ ಹೆಲ್ತ್ ಕೇರ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ಕಣ್ಣು ತಪಾಸಣೆ ಮತ್ತು ಹಲ್ಲು ನೋವು, ಬಿಪಿ, ಶುಗರ್ ಮತ್ತು HB ಪರೀಕ್ಷೆ ಮತ್ತು ಉಚಿತ ಔಷಧಿ ವಿತರಣೆಯನ್ನು ಗ್ರಾಮದ 100 ಮಹಿಳೆಯರು, ವಯೋವೃದ್ಧರು ತಜ್ಞ ವೈದ್ಯರಿಂದ ಚಿಕಿತ್ಸೆ ಪಡೆದು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಈ ವೇಳೆ ಜಂಕ್ ಫುಡ್ ಸೇವನೆಯಿಂದ ಆಗುವ ಆರೋಗ್ಯ ಸಮಸ್ಯೆಗಳ ಕುರಿತು ಪ್ರೊಜೆಕ್ಟರ್ ಮೂಲಕ ಆರೋಗ್ಯ ಸಮಸ್ಯೆಗಳ ವಿಡಿಯೋ ತುಣುಕುಗಳ ಬಿತ್ತರಿಸುವುದರ ಮೂಲಕ ಜಾಗೃತಿಯನ್ನು ಮೂಡಿಸಿದರು. ಈ ಯುಗದಲ್ಲಿ ಹುಡುಕಲ್ಲೇ ಕೆಲಸಗಳಾಗುತ್ತಾವೆ. ಬಿಟ್ಟೆವು ಯೋಗ ಕಸರತ್ತು, ಮೊಬೈಲಿನಲ್ಲೇ ನೋಟ ನೆಟ್ಟಿದ್ದು ಪರಿಶೀಲಿಸಿಕೊಂಡು ಪರಿಹಾರ ಪಡೆಯೋಣ. ನಮಸ್ಕಾರ ಎಲ್ರಿಗೂ. ಈ ದಿನ ಜಾಲಿಬೆಂಚಿ ಗ್ರಾಮದಲ್ಲಿ PPH ಫೌಂಡೇಶನ್ ಕಡೆಯಿಂದ ಇಲ್ಲಿ ಗ್ರಾಮದ ಜನರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ಎಲ್ಲರಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವುದು ಮತ್ತು ಕಣ್ಣಿನ ತಪಾಸಣೆ ಮತ್ತು ಪೌಷ್ಟಿಕ ಆಹಾರದ ಮಹತ್ವದ ಬಗ್ಗೆ ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು, ಆಮೇಲೆ ಮಾನಸಿಕ ಆರೋಗ್ಯ ತಪಾಸಣೆ ಕುರಿತು ಅವರಿಗೆ ಒಂದು ಮಾಹಿತಿ ನೀಡ್ತಕ್ಕಂಥದ್ದೊಂದು, ಆಮೇಲೆ ಉಚಿತವಾಗಿ ಆ ದಂತ ತಪಾಸಣೆ ಮಾಡ್ತಕ್ಕಂಥದ್ದು, ಉಚಿತವಾಗಿ BP ತಪಾಸಣೆ, ಶುಗರ್ ತಪಾಸಣೆ, ಜೊತೆಗೆ ಅವರಿಗೆಲ್ಲ ಆರೋಗ್ಯ ಸಂಬಂಧಪಟ್ಟಂಗೆ ಒಂದು ಆರೋಗ್ಯದ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಇದು ಯಶಸ್ವಿಯಾಗಿ ಉತ್ತಮವಾಗಿ, ಜೊತೆಗೆ ಈ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಉತ್ತಮವಾಗಿ ಸಂಘಟನೆ ಮಾಡಿದ್ದು ಉತ್ತಮ ಯಶಸ್ವಿಯಾಗಿ ಜನರು ಕೂಡ ಒಂದು ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಹಾಗಾಗಿ ಇದೇ ಥರ ಒಂದು ಕಾರ್ಯಕ್ರಮಗಳು ಎಲ್ಲ ಬೇರೆ ಬೇರೆ ಕೇಂದ್ರಗಳಲ್ಲಿ, ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡೋದರಿಂದ ಜನರು ಕೂಡ ಏನಾಗ್ತದೆ, ಸುಲಭವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಲಿಕ್ಕೆ ಸುಲಭವಾಗುತ್ತೆ. ಯಾಕಂದರೆ ಕೆಲವರಿಗೆ ಬೇರೆ ಕಡೆ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗೋಕೆ ಆಗ್ತಿರಲ್ಲ. ಉದಾಹರಣೆ BP, ಶುಗರ್ ತಪಾಸಣೆ ಮಾಡ್ಬೇಕಾದ್ರೆ, ಮೆಡಿಸಿನ್ ತೊಗೋಬೇಕಾದ್ರೆ ಅವ್ರಿಗೆ ಒಂಥರ ತೊಂದರೆ ಇರ್ತದೆ. ಹಾಗಾಗಿ ನಾವು ಅವ್ರು ಇದ್ದಲ್ಲಿಗೆ ಬಂದು ನಾವು ಒಂದು ಕ್ಯಾಂಪ್ ಈ ಥರ ಮಾಡೋದರಿಂದ ನಾವು ಜನರಿಗೆ, ಬಡ ಜನರಿಗೆ ಏನಾಗ್ತದೆ, ಕೆಲವ್ರಿಗೆ ಲೇಬರ್ಸ್ ಇರ್ತಾರೆ, ಅವರಿಗೆಲ್ಲ ತುಂಬ ಅನುಕೂಲ ಆಗ್ತದೆ. ಈ ಥರ ಮಾಡೋದ್ರಿಂದ ಏನಾಗ್ತದೆ, ಒಂದು ರೀತಿಯ ಕ್ಯಾಂಪು ಬೇರೆ ಜನರಿಗೆ ಕೂಡ ಇದೊಂದು ಸಹಾಯಕ ಆಗ್ತದೆ ಅಂತ ಹೇಳಿ. ನಮಸ್ತೆ, ನನ್ನ ಹೆಸರು ರೇಣುಕಾ. ಇಲ್ಲಿ ಜಾಲಿಬೆಂಚಿ ಆಶಾ ವರ್ಕರು. ಇಲ್ಲಿ ಇದು ಕ್ಯಾಂಪ್ ಹಾಕಿದ್ದು ನಮಗೆ ಭಾಳ ಉಪಯೋಗ ಆಗೈತಿ. ಇಲ್ಲಿ ಎಲ್ಲ ಫಸ್ಟ್ಲಿಂದ ಚೀಟಿ ಮಾಡಿಸೋದಾಯಿತು, BP, ಶುಗರ್ ಆಯಿತು, ಇದು ಮಾನಸಿಕದ ಬಗ್ಗೆ ಅಲ್ಲಿಂದ ಮತ್ತು ಜನರಲ್ ಚೆಕಪ್ಪು, ಕಣ್ಣಿಂದು ಭಾಳ ಉಪಯೋಗ ಆಗಿಬಿಟ್ಟದ. ಇಲ್ಲಿ ಪದೇ ಪದೇ ಈ ಥರ ನಮಗೆ ಬೇಕು ಜನಕ್ಕೆ. ಇದೇ ಫಸ್ಟು ಈ ಥರ ಇಲ್ಲಿ ಆಗಿರೋದು. ನಮಗೆ ತುಂಬ ಉಪಯೋಗ ಆಗೈತೆ ಈ ಥರದ್ದು. ಮತ್ತೆ ನಮಗೆ ಸಿಗ್ತಾ ಇರಬೇಕು, ಈ ಜನಕ್ಕೆ ಉಪಯೋಗ ಆಗ್ತಾ ಇರಬೇಕು. ಇದು ಬಯಸಕತ್ತೀವಿ ಸರ್. ಸರ್ ಯಾಕಂದರೆ ಸರ್ ಇಲ್ಲಿ ಎಲ್ಲ ಬಡವರು ಜಾಸ್ತಿ ಆಗಿದ್ದಾರೆ ಸರ್. ಈಗೆಲ್ಲ ಪ್ರೈವೇಟ್ ಹೋಗೋಕೆ ಆಗಲ್ಲ. ಈ ಥರ ಆದರೆ ನಮಗೆ ಉಪಯೋಗ ಆಗುತ್ತೆ, ಬಡ ಜನಕ್ಕೆ ಉಪಯೋಗ ಆಗುತ್ತೆ. ಎಲ್ಲ ಇಲ್ಲಿ ಇದ್ದಲ್ಲಿಗೆ ಎಲ್ಲ ಚೆಕಪ್ ಮಾಡಿದ್ರೂ ಅವ್ರಿಗೆಲ್ಲ ಪಾಪ ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀನಿವಾಸ್, ದಂತ ವೈದ್ಯರು, ಡಾಕ್ಟರ್ ಜಾನ್ ಮೈಕಲ್,
ಕಣ್ಣು ತಪಾಸಣೆ ತಂಡದ ಪ್ರಮುಖರಾದ ಗುರುನಾಥ್, ಸುವರ್ಣ ಮಾನಸಿಕ ಮಾಹಿತಿ ಆಪ್ತ ಸಮಾಲೋಚಕರು, PPHF ಕಾರ್ಯಕ್ರಮ ವ್ಯವಸ್ಥಾಪಕರಾದ ಮಲೈಕಾ ಅಮೀನ್, ಹನುಮಂತಪ್ಪ, PPHFನ ಸಿಬ್ಬಂದಿಗಳಾದ ನರಸಮ್ಮ, ಸಂಧ್ಯಾ, ಆಶಾ ಕಾರ್ಯಕರ್ತರಾದ ರೇಣುಕಾ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಸೇರಿದಂತೆ ಗ್ರಾಮದ ಇನ್ನಿತರರು ಇದ್ದರು.